ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಕೋವಿಡ್-19 ಮಾರ್ಗಸೂಚಿ ಹಾಗೂ ಕರ್ನಾಟಕ ವಿಧಾನ ಪರಿಷತ್ ಈಶಾನ್ಯ ಶಿಕ್ಷಕರ ಚುನಾವಣಾ ಮಾದರಿ ನೀತಿ ಸಂಹಿತೆ ಹಿನ್ನೆಲೆ ಜಿಲ್ಲಾಧಿಕಾರಿ ವಾಸಿರೆಡ್ಡಿ ವಿಜಯ ಜ್ಯೋತ್ಸ್ನಾ ಅವರಿಂದ ಮಹರ್ಷಿ ವಾಲ್ಮೀಕಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಸರಳವಾಗಿ ವಾಲ್ಮೀಕಿ ಜಯಂತಿ ಆಚರಣೆ. ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಜಯಂತ್ಯೋತ್ಸವ ಆಚರಣೆ. ಕಲ್ಯಾಣ ಕರ್ನಾಟಕ ಉತ್ಸವ ಸಮಿತಿಯ ವತಿಯಿಂದ ಪಟೇಲ್ ಅವರ ಪ್ರತಿಮೆಗೆ ಮಾಲಾರ್ಪಣೆ. ಬಂಜಾರ ಸಮಾಜದ ಆರಾಧ್ಯ ದೇವ ಸಂತ ಶ್ರೀ ಡಾಕ್ಟರ್ ರಾಮರಾವ್ ಮಹಾರಾಜ್ ನಿಧನ. ಕಲಬುರಗಿ ಜಿಲ್ಲಾ ಬಂಜಾರ ಸಮಾಜದ ವತಿಯಿಂದ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಕೆ. ಕೋವಿಡ್-19 ಹಿನ್ನೆಲೆಯಲ್ಲಿ ಸಂಕಷ್ಟದಲ್ಲಿರುವ ಛಾಯಾಗ್ರಾಹಕರಿಗೆ ವಿಶೇಷ ಪ್ಯಾಕೇಜ್ ಘೋಷಿಸುವಂತೆ ಆಗ್ರಹ. ಕಲಬುರಗಿ ಜಿಲ್ಲಾ ಫೋಟೋಗ್ರಾಫರ್ ಅಸೋಸಿಯೇಷನ್ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಬೃಹತ್ ಪ್ರತಿಭಟನಾ ಪ್ರದರ್ಶನ. ಕಲಬುರಗಿಯ ಗುಬ್ಬಿ ಕಾಲೋನಿಯಲ್ಲಿರುವ ಶ್ರೀ ಸಿಂದಗಿ ಅಂಬಾಭವಾನಿ ದೇವಸ್ಥಾನ ಸೀಗೆ ಹುಣ್ಣಿಮೆಯ ಅಂಗವಾಗಿ ಮಹಾಪ್ರಸಾದದ ವಿತರಣಾ ಕಾರ್ಯಕ್ರಮ. GNM ಕೋರ್ಸ್ ಮುಂದುವರಿಕೆಗೆ ಸ್ವಾಗತ. ಹೈದರಾಬಾದ್ ಕರ್ನಾಟಕ ನರ್ಸಿಂಗ್ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ವತಿಯಿಂದ ಅಭಿನಂದನೆ ಸಲ್ಲಿಕೆ. ನಾಡೋಜ ಡಾಕ್ಟರ್ JS ಖಂಡೇರಾವ್ ಪ್ರತಿಷ್ಠಾನ ಆಯೋಜಿಸಿದ ರಾಷ್ಟ್ರೀಯ ಮಟ್ಟದ ಕಲಾ ಸ್ಪರ್ಧೆ ವಿಜೇತರ ಕುರಿತು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ದೃಶ್ಯಕಲಾ ವಿಭಾಗದ ಅಧ್ಯಾಪಕರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಸಿ ಬಾಗೋಡಿ ಅವರಿಂದ ಮಾಹಿತಿ. ಕಲಬುರಗಿಯಲ್ಲಿ ಹಣಕ್ಕಾಗಿ ವ್ಯಕ್ತಿಯೋರ್ವನ ಅಪಹರಣ ಮತ್ತು ಕೊಲೆ. ಕಲಬುರಗಿ ನಗರದ ಯದುಲ್ಲಾ ಕಾಲೋನಿಯ ನಿವಾಸಿ ಗೌಸುದ್ದೀನ್ ಕೊಲೆಯಾದ ವ್ಯಕ್ತಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕೋವಿಡ್-19 ಮಾರ್ಗಸೂಚಿ ಹಾಗೂ ಚುನಾವಣಾ ನೀತಿ ಸಂಹಿತೆಯ ಹಿನ್ನೆಲೆಯಲ್ಲಿ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಜಿಲ್ಲಾಧಿಕಾರಿ VV ಜ್ಯೋತ್ಸ್ನಾ ಅವರು ಮಹರ್ಷಿ ವಾಲ್ಮೀಕಿಯವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವ ಮೂಲಕ ಸರಳವಾಗಿ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಆಚರಿಸಿದರು. ಕೋವಿಡ್-19 ಮಾರ್ಗಸೂಚಿ ಹಾಗೂ ಕರ್ನಾಟಕ ರಾಜ್ಯ ವಿಧಾನ ಪರಿಷತ್ ಈಶಾನ್ಯ ಶಿಕ್ಷಕರ ಚುನಾವಣೆಯ ಮಾದರಿ ನೀತಿ ಸಂಹಿತೆ ಹಿನ್ನೆಲೆಯಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಸರಳವಾಗಿ ಆಚರಿಸಲಾಯಿತು. ಜಿಲ್ಲಾಧಿಕಾರಿ ವಾಸಿರೆಡ್ಡಿ ವಿಜಯ ಜ್ಯೋತ್ಸ್ನಾ ಅವರು ಮಹರ್ಷಿ ವಾಲ್ಮೀಕಿಯವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಸಿಮಿ ಮರಿಯಂ ಜಾರ್ಜ್, ಡಿಸಿಪಿ ಡಿ ಕಿಶೋರ್ ಬಾಬು, ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಶಂಕರಣ್ಣ ಮಣಿಕ್ಯಾಳ, ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ಅಲ್ಲಾ ಬಕ್ಷ್ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಕಲ್ಯಾಣ ಕರ್ನಾಟಕ ಉತ್ಸವ ಸಮಿತಿಯ ವತಿಯಿಂದ ಇಂದು ಕಲಬುರಗಿ ಮಹಾನಗರದ SVP ವೃತ್ತದಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಸರ್ದಾರ್ ಪಟೇಲರ ಜಯಂತಿಯನ್ನ ಅತಿ ಉತ್ಸಾಹದಿಂದ ಆಚರಿಸಲಾಯಿತು. ಕಲ್ಯಾಣ ಕರ್ನಾಟಕ ಉತ್ಸವ ಸಮಿತಿಯ ವತಿಯಿಂದ ದೇಶದ ಮೊದಲನೇ ಉಪಪ್ರಧಾನಿ ಹಾಗೂ ಗೃಹ ಮಂತ್ರಿಗಳಾದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಜಯಂತ್ಯುತ್ಸವವನ್ನು ಇಂದು ಕಲಬುರಗಿ ಮಹಾನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿ ಅತಿ ಸಂಭ್ರಮದಿಂದ ಆಚರಿಸಲಾಯಿತು. ಮೊಟ್ಟ ಮೊದಲು ಗಣ್ಯರಿಂದ ಪಟೇಲ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಮನ ಸಲ್ಲಿಸಲಾಯಿತು. ಪ್ರಾಸ್ತಾವಿಕವಾಗಿ ಮಾತನಾಡಿದ ದಿನಾಚರಣೆ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದ ಲಕ್ಷ್ಮಣ ದಸ್ತಿಯವರು, ಈ ಧೀಮಂತ ಮಹಾನಾಯಕನ ದಿನಾಚರಣೆ ಸರ್ಕಾರದಿಂದ ಆಚರಿಸಲು ನಮ್ಮ ಭಾಗದ ಸಚಿವರು ಸೇರಿದಂತೆ KKRDBಯ ಅಧ್ಯಕ್ಷರಾದ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರು, ಕಲ್ಯಾಣ ಕರ್ನಾಟಕದ ಸಂಸದರು, ಶಾಸಕರುಗಳನ್ನು ಅಭಿಪ್ರಾಯಕ್ಕೆ ತೆಗೆದುಕೊಂಡು ಬರುವ ವರ್ಷದಿಂದ ಈ ದಿನಾಚರಣೆ ಸರ್ಕಾರದಿಂದ ಅಧಿಕೃತವಾಗಿ ಆಚರಿಸಲು ವಿಶೇಷ ಮುತುವರ್ಜಿ ವಹಿಸಲು ಮನವಿ ಮಾಡಿದರು. ಭಾರತ ದೇಶದ ಒಂದು ಒಗ್ಗಟ್ಟಿನ ದಿನಾಚರಣೆ, ಸ್ವಾಭಿಮಾನ ದಿನಾಚರಣೆ, ಏಕತಾ ದಿನಾಚರಣೆ, ನ್ಯಾಷನಲ್ ಯೂನಿಟಿ ಡೇ ಅಂತಾರೆ ಇವತ್ತಿನ ದಿವಸ. ಅದಕ್ಕೆ ಯಾಕೆ ನಾ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ
ಸರ್ದಾರ್ ಪಟೇಲ್ ಅವರು ಸ್ವತಂತ್ರ ಆದ್ಮೇಲೆ ಬದುಕಿದ್ದೇ 3 ವರ್ಷ. ನೆಹರು ಅವರು 18 ವರ್ಷ ಪ್ರಧಾನಮಂತ್ರಿ ಇದ್ದಾಗ ಮಾಡಲಾರ ಕೆಲಸ ಕೇವಲ ಸರ್ದಾರ್ ಪಟೇಲ್ ಅವರು 3 ವರ್ಷದಲ್ಲಿ ನಮ್ಮ ಭಾರತ ಅಖಂಡ ಭಾರತ ಏನಪ್ಪ ರಚನೆ ಮಾಡಿದ್ರು. ಭಾರತ ದೇಶ ಸುಮ್ಮನೆ ಆಗಿಲ್ಲ. ಬ್ರಿಟಿಷರು ಸ್ವತಂತ್ರ ಕೊಟ್ಟರು ಅಂದ್ರೆ ಬ್ರಿಟಿಷ್ ಭಾರತ ಗಟ್ಟೆ ಕೊಟ್ಟರು. ದೇಶಿ ರಾಜರು ಏನು 556 ದೇಶಿ ರಾಜರು 65% ನಮ್ಮ ದೇಶ ಆಳ್ತಿರು. ಅವರು ಭಾರತದಾಗ ಸೇರ್ಬೋದು, ಪಾಕಿಸ್ತಾನದಾಗ ಸೇರ್ಬೋದು, ಸ್ವತಂತ್ರ ದೇಶ ಉಳಿಬೋದು ಅಂತ ಒಂದು ಏನು ಷರತ್ತು ಹಾಕಿರು. ಆ ಷರತ್ತಿನ ಪ್ರಕಾರ ನಮ್ಮ ರಾಜರು ಭಾರತ ದೇಶನ ಕೊಪ್ಲಕ್ಕೆ ತಯಾರಿದ್ದಿಲ್ಲ. ಅಂಥ ಸಂದರ್ಭದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಒಂದು ವೇಳೆ ಇದ್ದಿಲ್ಲ ಅಂದ್ರೆ ಇವತ್ತಿನ ದಿವಸ 550 ದೇಶಗಳು ಭಾರತದಲ್ಲಿ ಇರ್ತೀವಿ. ಅದರಲ್ಲೇ ನಮ್ಮ ನಿಜಾಮ್ ಭಾರತನೂ ಒಂದಿರ್ತಿತ್ತು, ನಿಜಾಮ್ ಹೈದರಾಬಾದ್ ರಾಜ್ಯನೂ ಒಂದಿರ್ತಿತ್ತು, ಮೈಸೂರು ರಾಜ್ಯನೂ ಇರ್ತಿತ್ತು, ಕಾಶ್ಮೀರ ರಾಜ್ಯನೂ ಇರ್ತಿತ್ತು, ಭೂಪಾಲ್ ರಾಜ್ಯನೂ ಇರ್ತಿತ್ತು, ಜೂನಾಗಢ ರಾಜ್ಯನೂ ಇರ್ತಿತ್ತು. ಈ ರೀತಿ 556 ರಾಜ್ಯರು ಸುಮ್ಮನೆ ಸೇರಿಲ್ಲ. ಇವತ್ತು MLA ಆಗೇನಂದ್ರೆ ಪಿರಿಯಡ್ ಮುಗಿಯೋಕ್ಕಿಂತ ಮೊದಲು ಯಾರು ರಾಜೀನಾಮೆ ಕೊಡಲ್ಲ. ಅದಕ್ಕೆ ಅವರು ಸಾವಿರಾರು ವರ್ಷದಿಂದ, ನೂರಾರು ವರ್ಷದಿಂದ ನಮ್ಮ ದೇಶ ಆಳ್ಕೊಂಡು ಬಂದಂಥ ರಾಜರು ಏನು ಬ್ರಿಟಿಷರ ಕುತಂತ್ರದಿಂದ ಏನು ಷರತ್ತು ಹಾಕೊಂಡ್ರು. ಆ ಷರತ್ತು ಪ್ರಕಾರ ಅವರು ಏನದಲ್ಲ ಭಾರತ ದೇಶದಾಗ ಸೇರ್ಲಕ್ಕೆ ತಯಾರಿದ್ದಿಲ್ಲ. ಸರ್ದಾರ್ ಪಟೇಲ್ ಅಂದ್ರು ನೆಹರೂಜಿ ಅವರಿಗೆ, ಪಂಡಿತ್ ನೆಹರು ಅವರೇ, ನೀವು ಈ ರೀತಿ ಸೌಮ್ಯ ವಾತಾವರಣ ಇದ್ರೆ ಭಾರತ ದೇಶ ಎಂದೂ ಅಖಂಡ ಆಗಲ್ಲ, ನೀವು ಸ್ವಲ್ಪ ಕೂಡ್ರಿ, ನೀವು ನನ್ನ ಜವಾಬ್ದಾರಿ ಅದ, ಗೃಹ ಮಂತ್ರಿ ನಾನಿದ್ದೀನಿ, ನಾನು ನಿರ್ವಹಿಸ್ತೀನಿ ಅಂತ ಹೇಳಿ ಒಂದು ದಿಟ್ಟತನ ಪ್ರದರ್ಶಿ 556 ರಾಜರಿಗೆ ಮನವೊಲಿಸಿದ್ರು. ನೀವು ಭಾರತದಾಗ ಸೇರ್ತೀರೇ ಏನು ಸೇನಾಗ ನಾವು ಮಾಡಬೇಕು ಅಂತ ಹೇಳಿ ಆ ರೀತಿ ಮನವೊಲಿಸಿದ್ರು. ಯಾರು ಸೇರಲ್ಲ ಅವ್ರಿಗೆ ಪೊಲೀಸ್ ಕಾರ್ಯಾಚರಣೆ ಮಾಡಿದ್ರು. ಅಂಥ ಕಾರ್ಯಾಚರಣೆಯಲ್ಲಿ ನಮ್ಮ ಹೈದರಾಬಾದ್ ನಿಜಾಮ್ ರಾಜ ಮೀರ್ ಉಸ್ಮಾನ್ ಅಲಿ ಖಾನ್ ಭಾರತ ದೇಶದಾಗ ಸೇರ್ಬೇಕೆಂಬ ಮನಸ್ಸಿದ್ರು ಖಾಸಿಂ ರಜ್ವಿ ಎಂಬ ಕುತಂತ್ರಿ ನೀಚ ಒಬ್ಬ ಏನು ರಜಾಕಾರ ಗುರು ಇದ್ದ, ರಜಾಕಾರ ಹೆಡ್ ಇದ್ದ, ಏನು 2 ಲಕ್ಷ ಯಾವ್ದು ರಜಾಕಾರದ ಸೈನ್ಯ ಇತ್ತು. ಅವನು ಕುತಂತ್ರದಿಂದ ಏನದಲ್ಲ ನಮ್ಮ ರಾಜ ಭಾರತ ದೇಶದಾಗ ಸೇರಕ್ಕಾಗಿಲ್ಲ. ಅವಾಗ ಸರ್ದಾರ್ ಪಟೇಲ್ ಅವರು ಹೈದರಾಬಾದ್ ರಾಜ್ಯ ಭಾರತ ದೇಶದಾಗ ಇಲ್ಲ ಅಂದ್ರೆ ಭಾರತೇ ಇಲ್ಲ. ಯಾವಾಗ ಭಾರತ ಪೂರ್ಣ ಆಗಬೇಕಾದ್ರೆ ಹೈದರಾಬಾದ್ ರಾಜ್ಯ ಭಾರತದಾಗ ಸೇರ್ಬೇಕು, ಕಲ್ಯಾಣ ಕರ್ನಾಟಕ ಭಾರತದಾಗ ಸೇರ್ಬೇಕು, ಅಂದರೆ ಭಾರತ ಪೂರ್ಣ ಆಗ್ತದ. ಅಲ್ಲಿ ತನಕ ಭಾರತ ಪೂರ್ಣ ಆಗಲ್ಲ ಅಂತ ಹೇಳಿ ಸರ್ದಾರ್ ಪಟೇಲ್ ಅವ್ರ ದಿಟ್ಟತನದಿಂದ 13ನೇ ಸೆಪ್ಟೆಂಬರ್ಲಿಂದ 5 ದಿವಸ ಪೊಲೀಸ್ ಕಾರ್ಯಾಚರಣೆ ಆಯಿತು. ನಮ್ಮ ಒಂದು ಹೈದರಾಬಾದ್ ರಾಜ್ಯ ಭಾರತ ಸೇರ್ಬೇಕಾದ್ರೆ ಮೀರ್ ಉಸ್ಮಾನ್ ಅಲಿ ಖಾನ್ ಅವರು 17ನೇ ಸೆಪ್ಟೆಂಬರ್ಗೆ ಸಾಯಂಕಾಲ 5 ಗಂಟೆಗೆ ನಾ ಭಾರತದಾಗ ಸೇರ್ತೀನಿ ಅಂದರು. ಇದು ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ. ಇಂಥವು 556 ಉದಾಹರಣೆಗಳು ಸರ್ದಾರ್ ಪಟೇಲ್ ಅವ್ರು ಮಾಡಿದ್ದಾರೆ. ಅವರು 3 ವರ್ಷದಲ್ಲಿ ನಮ್ಮ ಇಡೀ 556 ರಾಜರಿಗೆ ಭಾರತ ದೇಶದಲ್ಲಿ ವಿಲೀನಗೊಳಿಸಿದ್ರು. ಪಂಡಿತ್ ನೆಹರು ಅವರಿಗೆ ಕಾಶ್ಮೀರ ಒಂದೇ ಕೊಟ್ಟಿತ್ತು. ಅವರಿಗೆ ಕಾಶ್ಮೀರ ಸಮಸ್ಯೆ ಬಗೆಹರಿಸ್ರಿ ಅಂತ ಅವರು ಬಗೆಹರಿಸ್ಲಿಕ್ಕಾಗಲಿಲ್ಲ. ಮೊನ್ನೆ ತನೂ ಇತ್ತು. ಯಾರೇ ಪ್ರಧಾನಮಂತ್ರಿ ಇರಲಿ, ಇವತ್ತು ಮೋದಿ ಇರಲಿ, ವಾಜಪೇಯಿ ಇರಲಿ, ಇವತ್ತು ನರಸಿಂಹರಾವ್ ಇರಲಿ, ಇವತ್ತು ಯಾರೇ ಇರಲಿ, ಒಳ್ಳೇದು ದೇಶ ಹಿತ ಕೆಲಸ ಮಾಡ್ತಾರೆ ಅಂದ್ರೆ ಅದಕ್ಕೆ ನಾವು ಒಪ್ಪಲೇಬೇಕು. ಇವತ್ತು ಕಾಶ್ಮೀರ ನಮ್ಮ ದೇಶದ ಅವಿಭಾಜ್ಯ ಅಂಗದ. ನಾವು ಯಾಕೆ ಈ ಸಂದರ್ಭದಲ್ಲಿ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ ಇವತ್ತು ರಾಷ್ಟ್ರೀಯ ಏಕತಾ ದಿನಾಚರಣೆ ಅದ. ಸರ್ದಾರ್ ಪಟೇಲ್ ಅವ್ರ ಜಯಂತಿ ಬರುವ ವರ್ಷದಿಂದ ಸರ್ಕಾರಿ ಆಚರಣೆ ಮಾಡಬೇಕು. ಕೆಕೆಆರ್ಡಿಬಿ ಅಧ್ಯಕ್ಷರಾದ ದತ್ತಾತ್ರೇಯ ಪಾಟೀಲ್ ರೇವೂರವರು ಮಾತನಾಡಿ, ರಾಷ್ಟ್ರ ನಿರ್ಮಾಣದ ದೇಶದ ಧೀಮಂತ ನಾಯಕರಾದ ಸರ್ದಾರ್ ಪಟೇಲರ ಜಯಂತ್ಯೋತ್ಸವ ಸರ್ಕಾರದಿಂದ ಅಧಿಕೃತವಾಗಿ ಆಚರಿಸಲು ತಾವು ವಿಶೇಷ ಆಸಕ್ತಿ ವಹಿಸುವುದಾಗಿ ಭರವಸೆ ನೀಡಿದರು. ಅಷ್ಟೇ ಅಲ್ಲದೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದ ಆಧುನೀಕರಣದ ಬಗ್ಗೆ ಆದಷ್ಟು ಶೀಘ್ರ ಕ್ರಮ ಕೈಗೊಳ್ಳಲಾಗುವುದಾಗಿ ತಿಳಿಸಿದರು. ಮಾಜಿ ಶಾಸಕರು ಮತ್ತು ಸಮಿತಿಯ ಅಧ್ಯಕ್ಷರಾದ ಶಶಿಲ್ ನಮೋಶಿ ಅವರು ಮಾತನಾಡಿ, ಪಟೇಲ್ ರವರ ಜಯಂತ್ಯೋತ್ಸವ ಸರ್ಕಾರದಿಂದ ಅಧಿಕೃತವಾಗಿ ಆಚರಣೆ ಅತಿ ಅವಶ್ಯಕವಾಗಿದೆ. ಇದರಿಂದ ಯುವ ಪೀಳಿಗೆಯಲ್ಲಿ ಇತಿಹಾಸದ ಅರಿವು ಮೂಡಿ ದೇಶ ಅಭಿಮಾನ ಹುಟ್ಟುತ್ತದೆ ಎಂದರು. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ 145ನೇ ಜನ್ಮದಿನವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಏಕತಾ ದಿವಸ ಅಂತಂದು ಹೇಳಿ ಇವತ್ತಿನ ಈ ದಿವಸ ಘೋಷಣೆ ಕೂಡ ಮೋದಿಜಿ ಅವರು ಮಾಡಿದ್ದಾರೆ. ವಿಶೇಷತೆ ಏನಂತಂದರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಸ್ವಾತಂತ್ರ್ಯದ ನಂತರ ಮತ್ತು ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ರಾಜಮನೆತನಗಳು ಕೂಡ ನಮ್ಮ ದೇಶದ ಒಂದು ಸ್ವಾತಂತ್ರ್ಯದಲ್ಲಿ ವಿಲೀನ ಆಗಬೇಕು. ಆ ವಿಲೀನ ಆಗಬೇಕಂತನ್ನುವಂಥ ಕನಸು ಕಂಡವರು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು. ಅವರ ದಿಟ್ಟತನದಿಂದ 3 ಅಂದಿನ ರಾಜಮನೆತನಗಳು, ಅದು ಜೂನಾಗಢ ಆಗಿರ್ಬೋದು, ಕಾಶ್ಮೀರ ಆಗಿರ್ಬೋದು, ನಿಜಾಮ್ ಸರ್ಕಾರ ಆಗಿರ್ಬೋದು, ಅವರು ಭಾರತ ದೇಶದ ಸ್ವಾತಂತ್ರ್ಯದ ದೇಶಕ್ಕೆ ವಿಲೀನ ಆಗಲಿಲ್ಲ. ಆ ಕಾರಣಕ್ಕಾಗಿ ಅವರು ಆ ಹೋರಾಟವನ್ನು ಮಾಡಬೇಕಾಯಿತು, ಆ ಪೊಲೀಸ್ ಆ್ಯಕ್ಷನನ್ನು ಮಾಡಬೇಕಾಯಿತು. ಸೆಪ್ಟೆಂಬರ್ 13ನೇ ತಾರೀಕಿನಿಂದ ಸೆಪ್ಟೆಂಬರ್ 17ನೇ ತಾರೀಕುವರೆಗೆ ಆ ಕಾರ್ಯಾಚರಣೆಯನ್ನು ಮಾಡಿದ ನಂತರ ನಿಜಾಮ್ ಕೂಡ ಸರೆಂಡರ್ ಆಗಬೇಕಾಯಿತು. ಸೆಪ್ಟೆಂಬರ್ 17 ನಾವು ಪ್ರತಿ ವರ್ಷ ವಿಮೋಚನಾ ದಿನಾಚರಣೆ ಅಂತಂದು ಹೇಳಿ, ಮತ್ತು ಇತ್ತೀಚೆಗೆ ನಾನು ಯಡಿಯೂರಪ್ಪನವರು ಕಳೆದ ವರ್ಷ ಇವತ್ತು ಕಲ್ಯಾಣೋತ್ಸವ ಇದು
ಕಲ್ಯಾಣ ಕರ್ನಾಟಕ ಅಂತದಂತ ಹೇಳಿ ಉತ್ಸವ ಅಂತದಂತ ಹೇಳಿ ಆ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಈ ಕನಸನ್ನು ಇಟ್ಕೊಂಡು ಈ ದೇಶಕ್ಕೆ ಒಂದು ಮಾಡುವಂಥ ಒಂದು ಕನಸು ಇರಲಿಲ್ಲ ಅಂತದಂದರೆ ಬಹುಶಃ ಈ ಭಾಗ ಕೂಡ ಒಂದು ಪಾಕಿಸ್ತಾನ ಆಗಿರ್ತಿತ್ತು ಅನ್ನುವಂಥ ವಿಚಾರ ಕೂಡ ಈ ಸಂದರ್ಭದಲ್ಲಿ ಹಂಚ್ಕೋಬೇಕಾಗತ್ತೆ. ಈ ಜಯಂತ್ಯೋತ್ಸವದ ಸಂದರ್ಭದಲ್ಲಿ ಮುಖಂಡರಾದ ಶರಣಕುಮಾರ್ ಮೋದಿ, ಮನೀಶ್ ಜಾಜು, ನಂದಕುಮಾರ್ ಪಾಟೀಲ, ಚೆನ್ನಪ್ಪ, ರಾಘವೇಂದ್ರ ಕುಲಕರ್ಣಿ, ಬಸವರಾಜ, ಶಿವಲಿಂಗಪ್ಪ ಬಂಡಕ, ಭಗವಂತರಾವ್ ಪಾಟೀಲ, ಬಸವರಾಜ್ ಅನವರ, ಶಿವಕುಮಾರ ಬಿರಾದಾರ, ಗುರುರಾಜ ಭಂಡಾರಿ, ವೀರೇಶ ಪುರಾಣಿಕ, ಅಸ್ಲಂ ಚೋಂಗೆ, ಸಂಧ್ಯಾರಾಜ ಶಾಮುವೆಲ್, ಪೃಥ್ವಿರಾಜ, ಗೌತಮ್, ಸಿದ್ದು, ದೀಪಕ್ ಕುಲಕರ್ಣಿ ಸೇರಿದಂತೆ ಇತರೆ ಅನೇಕ ಜನ ಸದಸ್ಯರು ಭಾಗವಹಿಸಿದ್ದರು. ಬಂಜಾರ ಸಮಾಜದ ಆರಾಧ್ಯ ದೇವ ಸಂತ ಶ್ರೀ ರಾಮರಾವ್ ಮಹಾರಾಜ್ ಅವರು ನಿನ್ನೆ ಮುಂಬೈನ ಆಸ್ಪತ್ರೆಯೊಂದರಲ್ಲಿ ನಿಧನ ಹೊಂದಿರುವ ಹಿನ್ನೆಲೆಯಲ್ಲಿ ಇಂದು ಕಲಬುರಗಿ ಜಿಲ್ಲಾ ಬಂಜಾರ ಸಮಾಜದ ವತಿಯಿಂದ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಬಂಜಾರ ಸಮಾಜದ ಉನ್ನತ ಧಾರ್ಮಿಕ ಮುಖಂಡ ರಾಮರಾಜ್ ಮಹಾರಾಜ್ ಅವರು ನಿನ್ನೆ ರಾತ್ರಿ ನಿಧನರಾಗಿದ್ದಾರೆ. ಮುಂಬೈನ ಲೀಲಾವತಿ ಆಸ್ಪತ್ರೆಯಲ್ಲಿ ಅವರು ಕೊನೆಯುಸಿರೆಳೆದಿದ್ದಾರೆ. ಸಂತ ರಾಮರಾವ್ ಮಹಾರಾಜ್ ಅವರಿಗೆ 89 ವರ್ಷ ವಯಸ್ಸಾಗಿತ್ತು. ವಯಸ್ಸಿಗೆ ಸಂಬಂಧಿಸಿದ ಸಮಸ್ಯೆಗಳಿಂದಾಗಿ ಸಂತ ರಾಮರಾವ್ ಮಹಾರಾಜ್ ಅವರು ಲೀಲಾವತಿ ಆಸ್ಪತ್ರೆಗೆ ದಾಖಲಾಗಿದ್ದರು. ಅವರು ಹಲವು ದಿನಗಳಿಂದ ಚಿಕಿತ್ಸೆ ಪಡೆಯುತ್ತಿದ್ದರು. ರಾಮರಾಜ್ ಮಹಾರಾಜ್ ಅವರು ದೇಶದಾದ್ಯಂತ ಬಂಜಾರ ಸಮಾಜದ ಪ್ರಮುಖ ಸಂತರಾಗಿದ್ದರು. ಮಹಾರಾಜರಿಗೆ ದೇಶದಾದ್ಯಂತ 12 ಕೋಟಿಗೂ ಅಧಿಕ ಅನುಯಾಯಿಗಳಿದ್ದಾರೆ. ಮಹಾರಾಜರ ಭಕ್ತರ ಪ್ರಕಾರ ಅವರ ಅಂತ್ಯಕ್ರಿಯೆ ಬಂಜಾರ ಸಮಾಜದ ಕಾಶಿ ಎಂದು ಪರಿಗಣಿಸಲಾಗಿರುವ ಮಹಾರಾಷ್ಟ್ರದ ವಾಶಿಂ ಜಿಲ್ಲೆಯ ಓಹ್ರಾದೇವಿ ದೇಗುಲದಲ್ಲಿ ಸೋಮವಾರ ನಡೆಯಲಿದೆ. ಸಂತ ರಾಮರಾವ್ ಮಹಾರಾಜ್ ನಿಸ್ಸಂದೇಹವಾಗಿ ಬಂಜಾರ ಸಮಾಜದ 12 ಕೋಟಿ ಜನರ ಉನ್ನತ ಧಾರ್ಮಿಕ ಮುಖಂಡರಾಗಿದ್ದರು. ಅದಕ್ಕಾಗಿಯೇ ಅವರು ರಾಜಕೀಯ ವಲಯಗಳಲ್ಲೂ ಪ್ರಭಾವ ಬೀರಿದ್ದರು. ಅವರು ಎಂದಿಗೂ ರಾಜಕೀಯದೊಂದಿಗೆ ನೇರವಾಗಿ ಸಂಪರ್ಕ ಹೊಂದಿಲ್ಲವಾದರೂ ಉನ್ನತ ರಾಜಕಾರಣಿಗಳು ಮಾತ್ರ ಅವರಿಂದ ದೂರವಿರುತ್ತಿರಲಿಲ್ಲ. ಪ್ರಧಾನಿ ನರೇಂದ್ರ ಮೋದಿ, ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರಂತಹ ನಾಯಕರು ಸಹ ಸಂತ ರಾಮರಾವ್ ಮಹಾರಾಜ್ ಅವರ ಆಶೀರ್ವಾದ ಪಡೆದಿದ್ದರು. ಬಂಜಾರ ಸಮಾಜದ ಉನ್ನತ ಹಾಗೂ ಈ ಶತಮಾನದ ಮಹಾನ್ ಗುರು ರಾಮರಾವ್ ಮಹಾರಾಜರನ್ನು ಬಂಜಾರ ಸಮಾಜ ಕಳೆದುಕೊಂಡಿದೆ ಎಂದು ಬಿಜೆಪಿ ಮುಖಂಡ ವಾಲ್ಮೀಕಿ ನಾಯಕ್ ಅವರು ತಮ್ಮ ಶೋಕವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಬಂಜಾರ ಸಮಾಜ ಒಳಗ ಡಾಕ್ಟರ್ ರಾಮರಾವ್ ಮಹಾರಾಜರು ಇಡೀ ಜಗತ್ತದಾಗ ಬಂಜಾರ ಸಮಾಜದಾಗ ಒಂದು ಶಿವ ಅವತಾರಿ, ಪರಮಾತ್ಮ ಅವತಾರಿ ಅನಿಸ್ಕೊಂಡು ಎಲ್ಲ ನಮ್ಮ ಸಮಾಜಕ್ಕೆ ಇವತ್ತಿನ ದಿವಸ ಭಾಳ ದುಃಖನಾಗ ಇದ್ದರೂ ಕೂಡ ಪರವಾಗಿಲ್ಲ ಅಂದರೂ ಜನ ಈಗ ತಾನು ಕೂಡ ನಮ್ಮ ಜನರಿಗೆ ಇಷ್ಟು ಬೆಳಕಿನ ಬರಬೇಕಾದ ಉದ್ದೇಶ, ಸಮಾಜ ಬೆಳಕಿಗೆ ಬರಬೇಕಾದ ಉದ್ದೇಶ ನಮ್ಮ ರಾಮರಾವ್ ಮಹಾರಾಜ ಪುಣ್ಯ. ಇಲ್ಲಾದ್ರೆ ನಮ್ಮ ಸಮಾಜ ಭಾಳ ಒಂದು ಕತ್ತಲ್ದಾಗಿದ್ದಂಗೆ ಇದ್ದರು. ಮೊದಲು ಏನು ಎಲ್ಲ ವಿಶ್ವಕ್ಕೆ ಪೂರ ಸಂಚಾರ ಮಾಡಿ ಎಲ್ಲ ಬೋಧನಾ ಕೊಟ್ಟು ಸಮಾಜಕ್ಕೆ ಎಲ್ಲ ಮಾರ್ಗದರ್ಶನ ತೋರಿಸೋ ಅಂಥ ಗುರುಗಳು ನಮ್ಮ ಸಮಾಜ ಒಳಗೆ ಒಬ್ಬನೇ ಏನಪ್ಪ ಅಂದ್ರೆ ಡಾಕ್ಟರ್ ರಾಮರಾವ್ ಮಹಾರಾಜ್ ಇದ್ದರು ಅಂತ ಕಸಿ ನಾವು ಎಲ್ಲ जगतಕ್ಕೆ ನಾವು ಎಲ್ಲ ಭಾವಿಸ್ಕೊತೀವಿ. ಇವತ್ತು आज समाजीन अंधारे माहिती वजाळेला ताणी 90 वर्ष समाजे पर छत्ररी छाया रखाडन सुख शांति समृद्धि दराताणी ऊंची पायरी लगाया समाजेन. आज सारी समाजे माहिती हमारो बंजारा समाजरो धर्मगुरु कृष्ण अवतारी डॉक्टर रामराव बापू हमें ती अगलन दूर वेगोच करून श्रद्धांजलि कार्यक्रम आज हमारो ये गुलबर्गा डिस्ट्रिक्ट रो पर्वतलिंग परमेश्वर बापूर नेतृत्व में ಈ ಕಾರ್ಯಕ್ರಮ ಚಾಲೂ छ. ರಾಮರಾವ್ ಮಹಾರಾಜರ ಭಕ್ತರು ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರಪ್ರದೇಶ, ತೆಲಂಗಾಣ, ಗುಜರಾತ್ ಸೇರಿದಂತೆ ಇನ್ನು ಹಲವು ರಾಜ್ಯಗಳಲ್ಲಿ ಬಹಳಷ್ಟು ಪ್ರಮಾಣದಲ್ಲಿ ಇದ್ದು ಅವರ ನಿಧನದಿಂದಾಗಿ ಬಂಜಾರ ಸಮಾಜಕ್ಕೆ ತುಂಬಲಾರದ ನಷ್ಟವಾಗಿದೆ ಎಂದು ಹೇಳಿದ್ದಾರೆ. ಕೋವಿಡ್-19 ಸಂದರ್ಭದಲ್ಲಿ ಸಂಕಷ್ಟದಲ್ಲಿರುವ ಛಾಯಾಗ್ರಾಹಕರಿಗೆ ವಿಶೇಷ ಪ್ಯಾಕೇಜ್ ಘೋಷಣೆ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಕಲಬುರಗಿ ಜಿಲ್ಲಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಕೋವಿಡ್-19 ಹಿನ್ನೆಲೆಯಲ್ಲಿ ಸಂಕಷ್ಟದಲ್ಲಿರುವ ವೃತ್ತಿನಿರತ ಫೋಟೋಗ್ರಾಫರ್ಗಳ ಹಿತಾಸಕ್ತಿ ಕಾಪಾಡಲು ವಿಶೇಷ ಪ್ಯಾಕೇಜ್ ಘೋಷಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಫೋಟೋಗ್ರಫಿ ಉದ್ಯಮ ಬಂದ್ ಮಾಡಿ ಇಂದು ಕಲಬುರಗಿ ಜಿಲ್ಲಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ವೃತ್ತಿ ಛಾಯಾಗ್ರಾಹಕರ ಜೀವನ ಭದ್ರತೆಗಾಗಿ ಆರೋಗ್ಯ ಅಪಘಾತ ಪರಿಕರ ಜೀವ ವಿಮೆ ನೀಡಬೇಕು, ಬಡ ವೃತ್ತಿನಿರತ ಛಾಯಾಗ್ರಾಹಕರಿಗೆ ಉಚಿತ ನಿವೇಶನ ನೀಡುವುದು, ಪಿಂಚಣಿ ಯೋಜನೆ ಜಾರಿಗೆ ತರುವುದು ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಜಿಲ್ಲಾಡಳಿತದ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು.
ಬೇಡಿಕೆಗಳಿಗೆ ಸ್ಪಂದಿಸದಿದ್ದರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಬೀದಿಗಿಳಿದು ಹೋರಾಟ ಮಾಡುವುದು ಅನಿವಾರ್ಯವಾಗಲಿದೆ ಎಂದು ಮನವಿಯಲ್ಲಿ ತಿಳಿಸಲಾಗಿದೆ. ನಮ್ಮ ಕಲಬುರಗಿ ಛಾಯಾಗ್ರಾಹಕ ಸಂಘದ ವತಿಯಿಂದ ಮನವಿ ಮಾಡ್ತಾ ಇದ್ದೇವೆ. ಮೊನ್ನೆ ಜಿಲ್ಲಾಧಿಕಾರಿ ಮುಖಾಂತರ ಮನವಿ ಮಾಡ್ತಾ ಇದ್ದೇವೆ. ಈ ಕೋವಿಡ್-19 ಕಾರಣ ಯಾವುದೇ ಕಾರ್ಯಕ್ರಮ ಇಲ್ಲದೆ ನಮ್ಮ ಛಾಯಾಗ್ರಾಹಕರು ಬೀದಿಗೆ ಬಂದಂತಾಗಿದೆ. ಮಕ್ಕಳಿಗೆ ಶಾಲೆಗೆ ಕಳಿಸ್ಬೇಕಾದ್ರೆ ಭಾಳ ಇದೆ. ಹಾಗೂ ದೊಡ್ಡವರಿಗೆ ಅಪ್ಪನಿಗೆ ಅವರಿಗೆ ಹಾಸ್ಪಿಟಲ್ ತೋರಿಸೋಕ್ಕಾಗೋದು ನಮ್ಮ ಛಾಯಾಗ್ರಾಹಕರಿಗೆ ಭಾಳ ದುಡ್ಡಿನ ಪರಿಸ್ಥಿತಿ ಬಂದಿದೆ. ಆ ದುಡ್ಡಿನ ಪರಿಸ್ಥಿತಿಯಲ್ಲಿ ಹೋಗಬೇಕಾದ್ರೆ ನಮಗೆ ಕಾರ್ಯಕ್ರಮ ಬೇಕು. ಕಾರ್ಯಕ್ರಮ ಇಲ್ಲ ಅಂತಂದರೆ ನಮ್ಮ ಕಡೆ ಸರ್ಕಾರ ಅದು ನಮ್ಮ ಕಡೆ ನೋಡಬೇಕು. ಸರ್ಕಾರ ನಮ್ಗೆ ಯಾವುದಾದ್ರೂ ವಿಶೇಷ ಪ್ಯಾಕೇಜನ್ನು ಮಾಡಬೇಕಂತ ನಮ್ಮ ಮಾಡ್ತಾ ಇದ್ದೇವೆ. ಹಾಗೂ ನಮ್ಮ ರಾಜ್ಯಾಧ್ಯಕ್ಷರಾದ ಪರಮೇಶ್ವರ್ ಅವರು ಮನೆ ಮುಖ್ಯಮಂತ್ರಿಗೆ ಮತ್ತು ಸಂಬಂಧಪಟ್ಟ ಸಚಿವರಿಗೆ ಹೋಗಿ ಕಾಣಿದ್ದಾರೆ. ಆದರೂ ಕೂಡ ಯಾವುದೂ ಸ್ಪಂದಿಸಿಲ್ಲ ಸರ್ಕಾರ. ಸಂಬಂಧಪಟ್ಟ ಸಚಿವರಿಗೆ ನಮ್ಮವರೆಲ್ಲರೂ ಹೋಗಿ ವಿಶೇಷವಾಗಿ ನಮ್ಮ ಬಗ್ಗೆ ಕಾಯ್ದು ಹೇಳಿದ್ರೆ ಅವರು ನಮಗೆ ಸರ್ಕಾರ ನೋಡುತ್ತಂತ ನಾವು ಒಂದು ಭಾವನೆ ಇಟ್ಕೊಂಡಿದ್ದೇವೆ. ಮುಂದಿನ ದಿನದಲ್ಲಿ ಅವರೇನಾದರೂ ನಮಗೆ ಕೆಲಸ ಇಲ್ಲ ಅಂದರೆ ನಾವು ಎಲ್ಲ ಛಾಯಾಗ್ರಾಹಕರು ರಾಜ್ಯಾದ್ಯಂತ ರೋಟಿಗಳು ಪ್ರತಿಭಟನೆ ಮಾಡಲು ಅನಿವಾರ್ಯವಾಗುತ್ತದೆ ಎಂದು ಈ ವೇದಿಕೆ ಮುಖಾಂತರ ಹೇಳ್ತಾ ಇದ್ದೀವಿ. ಈ ಪ್ರತಿಭಟನೆಯಲ್ಲಿ ಬಸವರಾಜ್ ಪಾಟೀಲ, ಉಸ್ಮಾನ್ ಜಮಾಲುದ್ದೀನ್, ಬಸವರಾಜ್ ತೋಟದ, ಶರಣಬಸಪ್ಪ ಕಣ್ಣಿ, ನಂದಕುಮಾರ, ವೆಂಕಟೇಶ ಪುಕಾಳೆ, ಕೃಷ್ಣರಾಜ ಮಳ್ಳಿ, ರಾಜೇಂದ್ರ ಸ್ವಾಮಿ, ಮಂಜುನಾಥ ಜಂಬಗಿ, ಸಂಜಯ್ ಚೌಹಾಣ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಕಲಬುರಗಿ ಮಹಾನಗರದ ಗುಬ್ಬಿ ಕಾಲೋನಿ ಬಡಾವಣೆಯಲ್ಲಿರುವ ಶ್ರೀ ಸಿಂದಗಿ ಅಂಬಾಭವಾನಿ ದೇವಸ್ಥಾನದಲ್ಲಿ ಇಂದು ಸೀಗೆ ಹುಣ್ಣಿಮೆಯ ಅಂಗವಾಗಿ ಖಾಂಡ ನಡೆಸುವ ಮೂಲಕ ಮಹಾಪ್ರಸಾದ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ಮಹಾನಗರದ ಗುಬ್ಬಿ ಕಾಲೋನಿಯಲ್ಲಿರುವ ಶ್ರೀ ಸಿಂದಗಿ ಅಂಬಾಭವಾನಿ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನವರಾತ್ರಿಯ ಪ್ರಯುಕ್ತ 9 ದಿನಗಳ ಕಾಲ ದೇವಿಗೆ ವಿಶೇಷ ಅಲಂಕಾರ ಹಾಗೂ ಮಹಾಮಂಗಳಾರತಿಯನ್ನು ನೆರವೇರಿಸಲಾಯಿತು. ಅಲ್ಲದೆ ಇಂದು ಸೀಗೆ ಹುಣ್ಣಿಮೆಯ ಅಂಗವಾಗಿ ಖಾಂಡ ನಡೆಸಿ ಮಹಾಪ್ರಸಾದ ವಿತರಣೆ ಕಾರ್ಯಕ್ರಮವನ್ನ ಕೋವಿಡ್-19 ಮಾರ್ಗಸೂಚಿಯಂತೆ ಭಕ್ತಾದಿಗಳ ಮನೆಗೆ ತಲುಪಿಸುವ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು. ಈ ಎಲ್ಲಾ ಪೂಜಾ ಕೈಂಕರ್ಯಗಳನ್ನು ದೇವಸ್ಥಾನದ ಪ್ರಧಾನ ಅರ್ಚಕರಾದ ಸೂಗುರೇಶ್ವರ ಸ್ವಾಮಿಗಳು ವಿಧಿವತ್ತಾಗಿ ಶಾಸ್ತ್ರೋಕ್ತವಾಗಿ ನೆರವೇರಿಸಿದರು. ಈ ಕಾರ್ಯಕ್ರಮಕ್ಕೆ ಕಮಿಟಿಯ ಎಲ್ಲಾ ಸದಸ್ಯರು ಮುಂದಾಳತ್ವ ವಹಿಸಿ ಭಾಗವಹಿಸಿದ್ದರು. ಶ್ರೀ ಅಂಬಾಭವಾನಿ ಮಾತಾ ಕಿ ಜಯ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗುಬ್ಬಿ ಕಾಲನಿಯಲ್ಲಿ ಮಹಾಪ್ರಸಾದವು ಕೊರೋನಾ ಪದ್ಧತಿ ಪ್ರಕಾರ ಆಚರಿಸ್ತಾ ಇದ್ದೇವೆ. ಸೋಷಿಯಲ್ ಡಿಸ್ಟೆನ್ಸ್ಮೆಂಟ್ ಮಾಡಿ, ಮಾಸ್ಕ್ ಧರಿಸಿ ಎಲ್ಲ ರೀತಿಯಿಂದ ಈ ಪ್ರತಿ ವರ್ಷವೂ ಪ್ರಸಾದವನ್ನು ಇಲ್ಲೇ ಬಿಡಿಸಲಾಗುತ್ತಿತ್ತು. ಆದರೆ ಈ ವರ್ಷ ಪ್ರತಿಯೊಬ್ಬರ ಮನೆಗೂ ವಿತರಿಸಲಾಗ್ತಾ ಇದೆ. ಬಹು ವಿಜೃಂಭಣೆಯಿಂದ ಪ್ರತಿನಿಧಿ ಮಾಡದೇ ಇದ್ದರೂ ಕೂಡ ಭಾಳ ಸಿಂಪಲ್ ಆಗಿ ಮಾಡ್ತಾ ಇದ್ದೀವಿ. ಸಿಂದಗಿ ಅಂಬಾಭವಾನಿ ದೇವಸ್ಥಾನ, ಗುಬ್ಬಿ ಕಾಲನಿ, ಕಲಬುರಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಡೆದು ಬಂದಿರತಕ್ಕಂಥ ಪದ್ಧತಿ ಅಂತೇನಪ್ಪ ಅಂದರೆ ಈ 9 ದಿನಗಳ ಪರ್ಯಂತ ಈ ಸಿಂದಗಿ ಅಂಬಾಭವಾನಿ ದೇವಿಗೆ ಏನಪ್ಪ ಅಂದರೆ ಸಾಯಂಕಾಲ ವಿಶೇಷ ಅಲಂಕಾರ ಹಾಗೂ ಏನಪ್ಪ ಅಂದರೆ ಮಹಾಮಂಗಳಾರತಿ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ಏನಪ್ಪ ಅಂದರೆ ಕೊರೋನಾ ಮಹಾಮಾರಿ ಇರುವುದರಿಂದ ಎಲ್ಲ ಸೋಷಿಯಲ್ ಡಿಸ್ಟೆನ್ಸ್ನ ಮೇಂಟೈನ್ ಮಾಡಿ ಏನಪ್ಪ ಅಂದರೆ ಮಾಸ್ಕನ್ನು ಧರಿಸಿ ಸುಸ್ಥಿರವಾಗಿ ಏನಪ್ಪ ಅಂದರೆ ಈ ಕಾರ್ಯಕ್ರಮ ನಡೆದು ಬಂದಿದೆ. ಇಂದು ಹುಣ್ಣಿಮೆ ದಿವಸ ಅಂದರೆ ಏನಪ್ಪ ಅಂದರೆ ಹುಣ್ಣಿಮೆ ದಿವಸ ಏನಪ್ಪ ಅಂದರೆ ಖಾಂಡ ಹಾಗೂ ಮಹಾಪ್ರಸಾದ ಏನಪ್ಪ ಅಂದ್ರೆ ಎಲ್ಲರೂ ತಮ್ಮ ತಮ್ಮ ಮನೆಗೆ ಏನಪ್ಪ ಅಂದರೆ ವಿತರಿಸುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಈ ಸಿಂದಗಿ ಅಂಬಾಭವಾನಿಗೆ ಏನಪ್ಪ ಅಂದರೆ ಭಕ್ತರು ಬೇಡಿದ್ದನ್ನು ಕರುಣಿಸುವ ತಾಯಿಯಾಗಿದ್ದಾಳೆ. ಅದಕ್ಕಾಗಿ ಸುಮಾರು 21 ವರ್ಷಗಳ ಪರ್ಯಂತ ಸುಗಮವಾಗಿ ನಡೆದಿರತಕ್ಕಂಥ ಈ ಪದ್ಧತಿ ಏನಪ್ಪ ಅಂದ್ರೆ ಈ ವರ್ಷ ಕೂಡ ಅತಿ ವಿಜೃಂಭಣೆಯಿಂದ ನಾವೆಲ್ಲರೂ ಆಗಮಿಸಿದ್ವಿ. ಆ ದೇವಿ ಏನಪ್ಪ ಅಂದರೆ ಈ ಲೋಕಕ್ಕೆ ಸುಖ, ಶಾಂತಿ, ನೆಮ್ಮದಿಯನ್ನು ಕರುಣಿಸಿ ಎಲ್ಲರಿಗೂ ಏನಪ್ಪ ಅಂದರೆ ಆಯುರಾರೋಗ್ಯವನ್ನು ಕಾಪಾಡಲಿ ಅಂತ ಏನಪ್ಪ ಅಂದರೆ ಈ ಕಾರ್ಯಕ್ರಮ ನವರಾತ್ರಿ 2020ನೇ ಕಾರ್ಯಕ್ರಮ ಏನಪ್ಪ ಅಂದ್ರೆ ಇಲ್ಲಿಗೆ ಏನಪ್ಪ ಅಂದರೆ ಸಂಪೂರ್ಣವಾಗ್ತದೆ. ಹಾಗೂ ಏನಪ್ಪ ಅಂದರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ದೇವಸ್ಥಾನಕ್ಕೆ ಆಗಮಿಸಿ ಈ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಏನಪ್ಪ ಅಂದ್ರೆ ತನು ಮನ ಧನದಿಂದ ಎಲ್ಲ ಭಕ್ತಾದಿಗಳು ಸಹಕರಿಸಿದಾಗ ಮಾತ್ರ ಈ ದೇವಸ್ಥಾನ ಜೀರ್ಣೋದ್ಧಾರ ಆಗ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಸಂತೋಷ್ ಗುತ್ತೇದಾರ, ಹರ್ಷ ಗುತ್ತೇದಾರ, ಮಲ್ಲಿಕಾರ್ಜುನ್ ಕಲಬುರ್ಗಿ, ವೀರಣ್ಣ ಆಜಾದಪುರ, ಶಿವರಾಜ ಪಾಟೀಲ, ಸಿದ್ದಣ್ಣಪ್ಪ ಬಿರಾದಾರ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಜಿಎನ್ಎಂ ಕೋರ್ಸ್ ಮುಂದುವರಿಸುವ ನಿರ್ಧಾರಕ್ಕೆ ಹೈದರಾಬಾದ್ ಕರ್ನಾಟಕ ನರ್ಸಿಂಗ್ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಸ್ವಾಗತ ಕೋರಿದೆ. 3 ವರ್ಷದ ಜನರಲ್ ನರ್ಸಿಂಗ್ ಮತ್ತು ಮಿಡ್ವೈಫರಿ ಡಿಪ್ಲೊಮಾ ಕೋರ್ಸ್ ಜಿಎನ್ಎಂ ಅನ್ನು ಸ್ಥಗಿತಗೊಳಿಸಲು ಭಾರತೀಯ ನರ್ಸಿಂಗ್ ಕೌನ್ಸಿಲ್ ಸಲ್ಲಿಸಿದ ಪ್ರಸ್ತಾವನೆಯನ್ನು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕೈಬಿಟ್ಟಿದ್ದ ನಿರ್ಧಾರ ಸ್ವಾಗತಾರ್ಹ ಎಂದು ಹೈದರಾಬಾದ್ ಕರ್ನಾಟಕ ನರ್ಸಿಂಗ್ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಉಪಾಧ್ಯಕ್ಷರಾದ ಚಂದ್ರಕಾಂತ್ ಗದ್ದಗಿ ಮತ್ತು ಕಾರ್ಯದರ್ಶಿಗಳಾದ ಡಾಕ್ಟರ್ ಕಿರಣ್ ಜಾರ್ಜ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ.
ಆರ್ಥಿಕ ದುರ್ಬಲ ವಿದ್ಯಾರ್ಥಿಗಳಿಗೆ ಜಿಎನ್ಎಂ ಅತ್ಯಂತ ಒಳ್ಳೆಯ ಮತ್ತು ಉದ್ಯೋಗ ಖಾತ್ರಿ ನೀಡುವ ಕೋರ್ಸ್ ಆಗಿದ್ದು ಅದನ್ನು 4 ವರ್ಷದ ಬಿಎಸ್ಸಿಯೊಂದಿಗೆ ವಿಲೀನಗೊಳಿಸುವ ನಿರ್ಧಾರ ಕೈಬಿಟ್ಟಿದ್ದು ಒಳ್ಳೆಯ ಬೆಳವಣಿಗೆ. ದಾದಿಯರ ಹಕ್ಕುಗಳನ್ನು ಕಾಪಾಡಿದ ಕೇಂದ್ರದ ನರೇಂದ್ರ ಮೋದಿ ಅವರ ಸರ್ಕಾರ ಮತ್ತು ಕೇಂದ್ರ ಆರೋಗ್ಯ ಸಚಿವ ಡಾಕ್ಟರ್ ಹರ್ಷವರ್ಧನ್ ಅವರ ನಿರ್ಧಾರ ಮತ್ತು ಕರ್ನಾಟಕದ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಸುಧಾಕರ್ ಅವರ ಬೆಂಬಲ ಸ್ಮರಣೀಯ ಎಂದರು. ಜನರಲ್ ನರ್ಸಿಂಗ್ ಮಿಡ್ವೈಫರಿ ಡಿಪ್ಲೊಮಾ ಇನ್ ನರ್ಸಿಂಗ್ ಅಂತ ಕೂಡ ಕರೀತಾರೆ. ಅದನ್ನು ಫೇಸ್ ಔಟ್ ಆಗಿ ತೆಗಿಬೇಕಂತಕೊಂಡು ರಾಷ್ಟ್ರೀಯ ಶುಶ್ರೂಷಾ ಸಂಸ್ಥೆ ಒಂದು ಸರ್ಕ್ಯುಲರನ್ನು ಸರ್ಕಾರಕ್ಕೆ ಕಳಿಸಿತ್ತು. ಏನಂತಂದರೆ 2021 ಆದಮೇಲೆ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ಗಳನ್ನು ಡಿಸ್ಕಂಟಿನ್ಯೂ ಮಾಡಬೇಕಂತಕೊಂಡು ಇಂಡಿಯನ್ ನರ್ಸಿಂಗ್ ಕೌನ್ಸಿಲಿಂದ ಪ್ರಪೋಸಲ್ ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ಹೆಲ್ತಿಗೆ ಹೋಗಿತ್ತು. ಹೋದ್ಮೇಲೆ ಕೂಲಂಕುಷವಾಗಿ ಅದರ ಬಗ್ಗೆ ವಿಚಾರ ಮಾಡಿ ಡಾಕ್ಟರ್ ಹರ್ಷವರ್ಧನ್ ಅವರು ಈ ಸದ್ಯ ಪರಿಸ್ಥಿತಿಯಲ್ಲಿ ಡಿಪ್ಲೊಮಾ ಡಿಸ್ಕಂಟಿನ್ಯೂ ಮಾಡೋದು ಅಥವಾ ಅದನ್ನು ತೆಗೆದುಬಿಡಬೇಕು ಅನ್ನೋಂಥ ಪರಿಸ್ಥಿತಿ ಬೇಡ, ಅದನ್ನು ಕಂಟಿನ್ಯೂ ಮಾಡಬೇಕಂತಕೊಂಡು ನಿರ್ಧಾರವನ್ನು ತೆಗೆದುಕೊಂಡು ಈ ಒಂದು ಸರ್ಕ್ಯುಲರ್ ಮಿನಿಸ್ಟ್ರಿ ಆಫ್ ಹೆಲ್ತ್ ಫ್ಯಾಮಿಲಿ ವೆಲ್ಫೇರ್ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಬಂದಿದೆ. ಅದಕ್ಕೋಸ್ಕರವಾಗಿ ನಾವು ಡಾಕ್ಟರ್ ಹರ್ಷವರ್ಧನ್ ಮತ್ತು ಕೇಂದ್ರದಲ್ಲಿ ಇರ್ತಕ್ಕಂಥ ನರೇಂದ್ರ ಮೋದಿಯ ಸರ್ಕಾರಕ್ಕೆ ಒಂದು ಧನ್ಯವಾದಗಳನ್ನು ಹೇಳೋ ಸಲಕ್ಕಾಗಿ ನಾವು ಈ ಪ್ರೆಸ್ ಮೀಟನ್ನು ಕರೆದಿದ್ದೆವು. On behalf of Hyderabad Karnataka Nursing Management Association, we express our sincere and heartfelt thanks for safeguarding the survival rights of thousands of prospective diploma nurses throughout the nation. We, along with the aspirants of nursing profession, assure that we will always remain indebted to Modi ji government for your historic decision. Special thanks to Dr. Harshvardhan ji, Honorable Union Minister for Health and Family Welfare, Government of India, for being instrumental in rolling back the plan of shutting down of GNM course. ಈ ಸುದ್ದಿಗೋಷ್ಠಿಯಲ್ಲಿ ಬಸವರಾಜ್ ಎಡೆ, ಅಬ್ದುಲ್ ರಹೀಂ ಸಾಬ್ ಮತ್ತು ಎಸ್ಎಂ ಜಾಗೀರ್ದಾರ್ ಉಪಸ್ಥಿತರಿದ್ದರು. ನಾಡೋಜ ಡಾಕ್ಟರ್ ಜೆ.ಎಸ್. ಖಂಡೇರಾವ್ ಪ್ರತಿಷ್ಠಾನದ ವತಿಯಿಂದ ಆಯೋಜಿಸಲಾಗಿದ್ದ ರಾಷ್ಟ್ರೀಯ ಮಟ್ಟದ ಚಿತ್ರಕಲಾ ಸ್ಪರ್ಧೆ ವಿಜೇತರ ಪಟ್ಟಿಯನ್ನು ಬಿಡುಗಡೆಗೊಳಿಸಲಾಗಿದೆ. ನಾಡಿನ ಹಿರಿಯ ಚಿತ್ರಕಲಾವಿದ ನಾಡೋಜ ಡಾಕ್ಟರ್ ಜೆ.ಎಸ್. ಖಂಡೇರಾವ್ ಅವರ 80ನೇ ಜನ್ಮದಿನದ ಪ್ರಯುಕ್ತ ನಾಡೋಜ ಡಾಕ್ಟರ್ ಜೆ.ಎಸ್. ಖಂಡೇರಾವ್ ಪ್ರತಿಷ್ಠಾನ ಆಯೋಜಿಸಿದ್ದ ಆನ್ಲೈನ್ ಕಲಾ ಸ್ಪರ್ಧೆಯಲ್ಲಿ ಪ್ರಶಸ್ತಿ ಪುರಸ್ಕೃತರನ್ನು ಆಯ್ಕೆ ಮಾಡಲಾಗಿದೆ. ಅಕ್ಟೋಬರ್ 20ರಂದು ಕಲಾ ಸ್ಪರ್ಧೆಗೆ ಚಾಲನೆ ನೀಡಲಾಗಿದ್ದು ಕಲಾಕೃತಿ ಸಲ್ಲಿಕೆಗೆ ಅಕ್ಟೋಬರ್ 28 ಕೊನೆ ದಿನವಾಗಿತ್ತು. ಕರ್ನಾಟಕ ಸೇರಿದಂತೆ ತೆಲಂಗಾಣ, ಆಂಧ್ರಪ್ರದೇಶ, ಮಹಾರಾಷ್ಟ್ರ, ತಮಿಳುನಾಡು, ಗುಜರಾತ, ರಾಜಸ್ಥಾನ, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ, ಜಮ್ಮು ಕಾಶ್ಮೀರ, ಹರಿಯಾಣ, ದೆಹಲಿ, ಗೋವಾ ಸೇರಿದಂತೆ ವಿವಿಧ ರಾಜ್ಯಗಳಿಂದ ಸುಮಾರು 382 ಜನ ಕಲಾವಿದರು ತಮ್ಮ ಕಲಾಕೃತಿಗಳನ್ನು ಸ್ಪರ್ಧೆಗೆ ಕಳುಹಿಸಿದ್ದರು. ಸುಮಾರು 150 ಕಲಾವಿದರ ಕಲಾಕೃತಿಗಳನ್ನು ಆಯ್ಕೆ ಮಾಡಲಾಗಿದೆ. ಜಲವರ್ಣ, ತೈಲವರ್ಣ, ಅಕ್ರಿಲಿಕ್ ವರ್ಣದ ಮಾಧ್ಯಮಗಳಲ್ಲಿ 5 ಜನ ಕಲಾವಿದರಂತೆ ಒಟ್ಟು 15 ಜನ ಕಲಾವಿದರು ಪ್ರಶಂಸಾ ಪ್ರಮಾಣ ಪತ್ರಕ್ಕೆ ಆಯ್ಕೆಯಾಗಿದ್ದಾರೆ. ಅಂತಿಮವಾಗಿ 3 ಜನ ಕಲಾವಿದರು ತಲಾ 10,000 ರೂಪಾಯಿ ಬಹುಮಾನಕ್ಕೆ ಆಯ್ಕೆಯಾಗಿದ್ದಾರೆ. ನವೆಂಬರ್ 1ರಂದು ಪ್ರಶಸ್ತಿ ಪುರಸ್ಕೃತರಿಗೆ ಬಹುಮಾನ ನೀಡಲಾಗುವುದು. ಕಲಾ ಸ್ಪರ್ಧೆಯಲ್ಲಿ ಆಯ್ಕೆಯಾದ ಕಲಾವಿದರಿಗೆ ಪ್ರಮಾಣ ಪತ್ರ ನೀಡಲಾಗುವುದು ಎಂದು ಪ್ರತಿಷ್ಠಾನದ ಕಾರ್ಯದರ್ಶಿಗಳಾದ ಬಸವರಾಜ್ ಖಂಡೇರಾವ್ ಅವರು ತಿಳಿಸಿದ್ದಾರೆ. ಭರತ್ ಜೈನ್ ನವದೆಹಲಿ, ಪ್ರದೀಪ್ತಾ ಕಿಶೋರ್ ದಾಸ್ ರಾಜಸ್ಥಾನ, ಸತ್ಯಪ್ರಭು ನವೀನ್ ಚೆನ್ನೈ ಈ 3 ಜನ ಕಲಾವಿದರಿಗೆ ತಲಾ 10,000 ರೂಪಾಯಿ ನಗದು ಮತ್ತು ಪ್ರಶಸ್ತಿ ಪತ್ರ ಸೇರಿದಂತೆ ಪ್ರತಿಷ್ಠಾನದ ವತಿಯಿಂದ ಸ್ಮರಣಿಕೆ ನೀಡಲಾಗುವುದು. ಪುರುಷೋತ್ತಮ್ ಪವಾರ್ ಮುಂಬೈ, ಸೂರಜ್ ಲೋಹಾರ್ ಮಹಾರಾಷ್ಟ್ರ, ವಿಜಯ್ ಎಂ ಧೋರೆ ಹೈದರಾಬಾದ್, ಮಿಹಿರ್ ಕಾಯಲ್ ಕೋಲ್ಕತ್ತಾ, ನೀರಜ್ ಕಿಂಬಾಲ್ ಮಹಾರಾಷ್ಟ್ರ, ಸಂಜಯ್ ಸಹಾನಿ ಉತ್ತರ ಪ್ರದೇಶ, ಡಾಕ್ಟರ್ ಯತೀಂದ್ರ ಮಹಾಬೆ ಮಧ್ಯಪ್ರದೇಶ, ಪವನ್ ಕುಮಾರ್ ಡಿ ಹೈದರಾಬಾದ್, ರೂಪೇಶ್ ಸೋನಾರ್ ಪುಣೆ, ನಿಜಲಿಂಗಪ್ಪ ಹಾಲ್ವಿ ಯಾದಗಿರಿ, ಗಣೇಶ ದೊಡ್ಡಮನಿ ಬೆಳಗಾವಿ, ಮಲ್ಲಿಕಾರ್ಜುನ್ ವಿ ಕೊರಳ್ಳಿ ಕಲಬುರಗಿ, ಗೋಪಾಲ ಕಿಶಪ್ಪ ಕಲಬುರಗಿ, ಶ್ರೀಶೈಲ್ ಗುಡೇದ ಕಲಬುರಗಿ, ಕವಿತಾ ಕಟ್ಟಿ ಕಲಬುರಗಿ ಇವರಿಗೆ ಪ್ರಶಂಸಾ ಪತ್ರ ನೀಡಲಾಗುವುದು ಎಂದು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ದೃಶ್ಯಕಲಾ ಅಧ್ಯಯನ ವಿಭಾಗದ ಅಧ್ಯಾಪಕರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಸಿ ಬಾಗೋಡಿ ಅವರು ತಿಳಿಸಿದ್ದಾರೆ. ಕಲಬುರಗಿಯಲ್ಲಿ ಹಣಕ್ಕಾಗಿ ಯದುಲ್ಲಾ ಕಾಲೋನಿಯ ನಿವಾಸಿ ಗೌಸುದ್ದೀನ್ ಎಂಬುವವನನ್ನು ಅಪಹರಿಸಿ ಕೊಲೆ ಮಾಡಿರುವ ಘಟನೆ ನಡೆದಿದೆ. ಹಣಕಾಸಿನ ವಿಷಯಕ್ಕೆ ವ್ಯಕ್ತಿಯೊಬ್ಬನನ್ನು ಅಪಹರಿಸಿ ಕೊಲೆ ಮಾಡಿದ ಘಟನೆ ಕಲಬುರಗಿ ನಗರದಲ್ಲಿ ನಡೆದಿದೆ. ಕಲಬುರಗಿ ಮಹಾನಗರದ ಯದುಲ್ಲಾ ಕಾಲೋನಿಯ ನಿವಾಸಿ ಗೌಸುದ್ದೀನ್ ತಂದೆ ಮೈನುದ್ದೀನ್ ಎಂಬುವವನೇ ಕೊಲೆಯಾದ ವ್ಯಕ್ತಿ. ಯದುಲ್ಲಾ ಕಾಲೋನಿಯ ಗೌಸುದ್ದೀನ್ ಮತ್ತು ಹಾಗ್ರಗಾ ಕ್ರಾಸ್ನ ಫಯಾಜ್ ಅವರು ಹಳೆಯ 4 ವೀಲರ್ ವಾಹನಗಳನ್ನು ಖರೀದಿಸಿ ಅವುಗಳನ್ನು ದುರಸ್ತಿ ಮಾಡಿ ನಂತರ ಅವುಗಳನ್ನು ಮಾರಾಟ ಮಾಡುತ್ತಿದ್ದರು.
ಇದರಿಂದ ಬರುತ್ತಿದ್ದ ಲಾಭದ ಹಣ ಹಂಚಿಕೆ ವಿಷಯಕ್ಕೆ ಸಂಬಂಧಿಸಿದಂತೆ ಇಬ್ಬರ ನಡುವೆ ಆಗಾಗ ಜಗಳ ನಡೆಯುತ್ತಿತ್ತು ಎನ್ನಲಾಗಿದ್ದು, ಇದೇ ಕಾರಣಕ್ಕೆ ಅಕ್ಟೋಬರ್ 22ರಂದು ಫಯಾಜ್ ಮತ್ತು ಇತರರು ಸೇರಿ ಗೌಸುದ್ದೀನ್ ಅವರನ್ನು ಕಾರಿನಲ್ಲಿ ಅಪಹರಿಸಿಕೊಂಡು ಹೋಗಿ ಹಗ್ಗದಿಂದ ಕುತ್ತಿಗೆ ಬಿಗಿದು ಕೊಲೆ ಮಾಡಿ ನಂತರ ಶವವನ್ನು ಕುರಿಕೋಟ ಹಳೆ ಬ್ರಿಡ್ಜ್ನಲ್ಲಿ ಎಸೆದಿದ್ದರು ಎಂದು ಪೊಲೀಸರು ತಿಳಿಸಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಇದೀಗ ಫಯಾಜ್ನನ್ನು ವಶಕ್ಕೆ ತೆಗೆದುಕೊಂಡಿದ್ದು ಇತರ ಆರೋಪಿಗಳ ಪತ್ತೆಗಾಗಿ ಶೋಧ ನಡೆಸುತ್ತಿದ್ದಾರೆ. ಈ ಹಿಂದೆ ರೋಜಾ ಪೊಲೀಸ್ ಠಾಣೆಯಲ್ಲಿ ಕಣ್ಮರೆ ಪ್ರಕರಣ ದಾಖಲಾಗಿತ್ತು. ಇದೀಗ ಕೊಲೆ ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ.